ನಮಸ್ತೆ ಸರ್. ನಮಸ್ಕಾರ ಸರ್. ಸೊ ಈಗ ಲಾಸ್ಟ್ 2 ಮಂತ್ಸಿಂದ ಬರ್ಲತ್ತೀನಿ ಸರ್ ನಾ. ಹೌದು. ಸೊ 2 ಮಂತ್ಸಿಂದ ಬರ್ಲತ್ತೀವಿ. ಜಸ್ಟ್ ನಿಮ್ದೆಲ್ಲ ಗಿಡಕ್ಕೆ ಹೂವು ಬಂದಿಂದು, ಕಾಯಿ ಕಟ್ಟಿಂದು ಎಲ್ಲ ನೋಡ್ತಿದ್ದೀವಿ. ಬಟ್ ಈ ಸರಿ ಜರ ಮಾಹೋಲ್ ಜರ ಬೇರೆ ಅದ. ಈ ಸಲ ಕೇಳ್ದಾಗ ನಿಮಗೂ ಕಾಣತ್ತವ ಅದು ಏನವ. ಎಲ್ಲ ನಿಮ್ಮ ಸಲಹೆ ಮೇರೆಗೆ ಹಾಂ ಎಲ್ಲ ಸಿಂಪರಣೆ ಮಾಡೋದು, ಹಾಂ NPK, ಹಾಂ ಜಿಪ್ಸಮು, ಹಾಂ ಟ್ರೈಕೋಡರ್ಮಾ, ಸೋಡಾಮೋನಸ್, ಬೆವೇರಿಯಾ, ಹಾಂ ನೀವೆಲ್ಲ ಜೈವಿಕ ಹಾಂ ಪದ್ಧತಿ ಏನು ಹೇಳಿರಿ ಎಲ್ಲ ಅಳವಡಿಸ್ಕೊಂಡು ಬಂದೇವ್ರಿ. ಅದಕ್ಕೆ ಅಂದ್ರೆ ಏನು ಜೈವಿಕ ಪದ್ಧತಿ ಅದ, ಹೌದು ದೇಸಿ ಖೇತಿ ಅಂತೀವಿ ನಾವು. ಹೌದು ಸೊ ಅದ್ರಾಗ ದಮ್ಮದ ಅಂತೀರ. ಬಿಲ್ಕುಲ್ 100ಕ್ಕೆ 100 ರೋಟ್. ಹಾಂ ಯಾಕಂದರೆ ಗೊಬ್ಬರ ಹಾಂ ಇದನ್ನೇ ಹಾಕಿವಲ್ಲ. ಹಾಕಿರಲ್ಲ. ಹ್ಞೂ ಜೈವಿಕ ನಿಯಂತ್ರಣಗಳಾದ ಟ್ರೈಕೋಡೋಮಾ, ಸೂಡೋಮೋನಸ್ಸು, 100ಕ್ಕೆ 100 ರೋಟ್ ರಿಸಲ್ಟ್ ಅವ. ಬೆವೇರಿಯಾ, ಬಿಲ್ಕುಲ್ AMC. ಬಿಲ್ಕುಲ್ ಹ್ಞೂ ಇವು ಇವು ಈ ಥರ ದಪ್ಪ ಆಗ್ಲಕ್ಕೆ ಕಾರಣ ಅಂತಂದ್ರೆ ಅವೇ ಹ್ಞೂ ನಮ್ಮ ದೇಶಿ. ಹ್ಞೂ ಈ ಪ್ಲಾಂಟೇಶನ್ ಮಾಡಿ ಎಷ್ಟು ವರ್ಷ ಆಗಿತ್ತು ಸರ್? ಇದು ಮಾಡಿ 5 ವರ್ಷ ಕಳೆದಿತ್ರಿ. 5 ವರ್ಷ ಕಳಿಸಿತ್ತು. ಯಾವುದೇ ಫ್ಲವರಿಂಗ್ ಇದ್ದಿದ್ದಿಲ್ಲ, ಯಾನು ಇದ್ದಿಲ್ಲ, Fruiting ಇದ್ದಿಲ್ಲ. ಒಣಗ್ಲತ್ತಿವು. ಹಾಂ ನಾವು ಏಟು ಮಾಡ್ರೂ ಅದು ಒಂದು ಲೆಕ್ಕಕ್ಕೆ ಬಂದಿಲ್ಲ. ಯಾವಾಗ ನೀವು ಸಲಹೆ ಮಾಡಿದ್ರಿ ಹ್ಞೂ ಜೈವಿಕ ಹ್ಞೂ ಪದ್ಧತಿ ಪ್ರಕಾರ, ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗಾನಿಕ್ ಫಾರ್ಮಿಂಗ್, ಹ್ಞೂ ಮಗನೂ ನೋಡಿದೆವು ಭಾಳ ಮೆಹನತಿ ಮಾಡತ್ತ ನಿಮ್ಮದು. ಮತ್ತು ಅವ್ರದ್ದೇ ಅದಲ್ರಿ. ಈಗ ಅವರು ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಕಣ್ಣಿಲ್ಲಿ ನೋಡೋದೇ ನನ್ನ ಕರ್ತವ್ಯ. ಹ್ಞೂ ಮೊದಲು ಹೊಲದಾಗ ಜೇನುಹುಳ ಇರ್ತಿದ್ದಿಲ್ಲ ಪೃಥ್ವಿ. ಹಾಂ ರೀ. ಈಗ ಜೇನು ಹುಳ ಬಂದದ. ಹಾಂ ಜೇನು ಹುಳ ಹೆಂಗೆ ಬಂತು, ಬಂದ್ಮೇಲೆ ಏನಾಗ್ಯದ ಹೇಳ್ರಿ. ಅದು ನೀವು ಹೇಳಿದ ಗೈಡೆನ್ಸ್ಲಿಂದ ರೀ. ಹಾಂ. ಅದು ನೀವು ಬೆಲ್ಲ ಸ್ಪ್ರೇ ಮಾಡಿದ್ರಿ ಗಿಡ. ಹಾಂ ಹಾಂ ಬೆಲ್ಲ ಸ್ಪ್ರೇ ಮಾಡಿದ್ವಿ, ಎಲ್ಲ ಗಿಡಗಳು ಫ್ಲವರ್ ಬಿಟ್ಟಾವ. ಅದು ಒಂದರಿಂದ ಒಂದು ಗಿಡಗಳು ಕೂಡ ಪರಾಗಸ್ಪರ್ಶದಿಂದ ಫ್ಲವರಿಂಗ್ ಹೆಚ್ಚಿಗೆ ಉತ್ಪತ್ತಿ ಆಗ್ಲತ್ತ. ಹಾಂ ಹಾಂ ಅದು ಏನು ಈಗ ನೀವೇ ಹೇಳಿದಿರಲ್ಲ, ಹಾಂ ಏನಾಗ್ಯದ ಮೊದಲ ಜೇನು ಹುಳ ಕಾಣಿಸ್ತಿದ್ದಿಲ್ಲ. ಕಾಣಿಸ್ತಿಲ್ಲ. ನಾವು ಬೆಲ್ಲದ ನೀರೇನು ಹೊಡೆದೆವು, ಬೆಲ್ಲದ ನೀರಿಂದ ಬೆಲ್ಲಕ್ಕೆ ನೀರಿಗೆ ಆಕರ್ಷಣೆ ಆಗಿ ಜೇನು ಹುಳಗಳು ಬರ್ಲತ್ತಾವ. ಹೌದು. ಸೊ ಜೇನು ಹುಳಗಿನಿಂದ ಏನಾಗ್ತದ, ಪಾಲಿನೇಷನ್. ಪಾಲಿನೇಷನ್. ಪಾಲಿನೇಷನ್ ಅಂತ ಏನಾಗ್ತದೆ, ಎಲ್ಲ ನಿಮ್ದು ಫ್ರೂಟಿಂಗ್ ಆಗ್ಲತ್ತದ. ಹಾಂ ಸೊ ಇದು ಹೊಸದಲ್ಲ. ಹಾಂ ವಿದೌಟ್ ಈಗ ನಿಂಬುದಾಗ ಫ್ರೂಟಿಂಗ್ ಆಗ್ಬೇಕಂದ್ರೆ ಕಂಪಲ್ಸರಿ ಪಾಲಿನೇಷನ್ ಬೇಕೇ ಅಂತೀರ. ಬೇಕೇ 100%. ಹ್ಞೂ ಆ ಬೆಲ್ಲ ಎಲ್ಲ ರೈತರು ಬೆಲ್ಲ ಒಂದು ಕರೆಕ್ಟ್ ಹೊಡಿಬೇಕು. ಬೆಲ್ಲ ಹೊಡೆದ್ರಲ್ಲ. ಗಿಡಗಳಿಗೆ ತಾಕತ್ ಭೀ ಹೆಚ್ಚು ಬರ್ತದೆ ರೀ, ಫ್ಲವರಿಂಗ್ ಆಯ್ತವ, ಜೇನು ಕುಂತ ಕೃಷಿ ಅಭಿವೃದ್ಧಿ ಆಯ್ತದೆ ರೀ, ಅಗ್ರಿಕಲ್ಚರ್. ಇದು ಇಷ್ಟು ನೀವು ಅರ್ಥ ಮಾಡ್ಕೊಂಡಿರಲ್ಲ. ಎಷ್ಟದ ವಯಸ್ಸು ನಿಮ್ದೀಗ? ನಮ್ದು ಸರ್ 24 ಅದ ರೀ. 20. ಇದು ನೀವು ಲಾಸ್ಟ್ 2 ತಿಂಗಳದು ನೀವು ಏನಂದ್ರೆ ಸ್ಟಡಿ ಮಾಡಿರಿ. ನಮ್ದು ಬೆಲ್ಲ ನೀರು ಹೊಡೆದ್ರೆ ಏನಾಯ್ತದ ಅಂತ ಸ್ಟಡಿ ಮಾಡಿರಿ. ಈಗ ನೀವೇ ನಾರ ಹೇಳಿದ್ರಿ ನಿಮ್ಗೆ, ಹಾಂ. ನೀವು ಸ್ಟಡಿ ಮಾಡಿರಿ. ಬೆಲ್ಲದ ನೀರಿನಿಂದ ಏನಪ್ಪ ಅಂದ್ರೆ ಫಾಯ್ದೆಗಳನ್ನು ಕುನಾಯ್ತಲ್ಲ ನೀವು. ಸರ್, ನನ್ನ ಮಗನೇ ಹೊಲ ಎಲ್ಲದ ಅಂತ ಹೇಳಿ ಕೊನಾಯ್ತಿಲ್ಲ. ಹಾಂ ಇದ್ದಿಲ್ರಿ. ನೀವು ಯಾವಾಗ ಬಂದ್ರಿ ಹಾಂ ಆವಾಗ ಹಿಡಿದು ಹೊಲ ಬಿಟ್ಟು ಎತ್ತು ಹೋಗೋದಿಲ್ಲ. ಹ್ಞೂ ನೀರು ಬಿಟ್ಕೊಂಬವನೇ ಹ್ಞೂ ಏನು ಹೊಲ್ದಾಗಿನ ಕೆಲಸ ಏನಿದ್ರು ಭೀ ಸ್ವತಃ ಮಾಡ್ಲತ್ತಾನ ಹ್ಞೂ ಮತ್ತು ಹಿಂಗೆ ಮಾಡ್ದ ಅಂದ್ರೆ ಈ ಒಂದು ಅಭಿವೃದ್ಧಿ ನನ್ನ ಕಣ್ಣಿಲ್ಲಿ ನೋಡ್ಬೇಕಾಗ್ಯದ ಅಷ್ಟೇ ನನ್ನ ಆಶೆ. ಮಾಡಿ ಸರ್, ಈಗ ಮಾಡಿರಿ, ನಿಮ್ಮ ಮೆಹನತಿ ನೀವು ಮಾಡಿರಿ. ಈಗ ನಮ್ಮಿಂದ ಏನದ ಸಲಹೆ ಸೂಚನೆಗಳು ಏನಾರ ಇತ್ತು ನಮ್ಗೆ ಹೇಳ್ರಿ. ಆದಷ್ಟು ನಾವು ಸಾಲ್ವ್ ಮಾಡ್ತೀವಿ. ನಮ್ಮ ಕೊನೆಯಲ್ಲ ಅಂದ್ರೆ ಬೇರೆ ಸೈಂಟಿಸ್ಟ್ಗಳಿಗೆ ಕೇಳಿ ನಿಮ್ದೆಲ್ಲ ನಾವು ಸೊಲ್ಯೂಷನ್ ಕೊಡ್ತೀವಿ ನಾವು. ಸರ್ ಅದಾರ್ರಿ ಖರೆ, ಈಗ ನಿಮ್ಮಂತೆ ಸರಳ ಅಲ್ಲಲ್ಲ. ಇಲ್ಲ ಇರ್ತಾರೆ ಎಲ್ಲ ಇರ್ತಾರೆ ಸರ್, ಒಳ್ಳೆಯವ್ರು ಹಾಗೇನಲ್ಲ. ಹಾರ ಇಷ್ಟವ್ರಿಗೆ ಟೈಮ್ ಬೇಕಾಗ್ತದೆ ಬರಲ್ಲ. ಓಕೆ ಸರ್, ರೈಟ್. ನಮಸ್ಕಾರ. ಥ್ಯಾಂಕ್ ಯು.